ತುಳಸಿಯವರೇ, ನೀವೇನಿಲ್ಲಿ? ಸದಾ ಹೇಳ್ದ ಬೆಳಿಗ್ಗೆ ಒಂದಷ್ಟು ಜನ ಹೆಂಗಸರು ಸೆಟ್ಟಿಗೆ ಬರಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ. ನೀವೇನಾ? ಸರ್, ನಾನೇ ಕಾಲ್ ಮಾಡಿದ್ದು. ಇವರೆಲ್ಲ ನನ್ನ ಫ್ರೆಂಡ್ಸು. ತುಳಸಿಯವರೇ, ನೀವೆಲ್ಲ ಬರ್ತಾ ಇದ್ದೀರಾ ಅಂತ ಒಂದು ಫೋನ್ ಮಾಡಿ ಹೇಳಿದ್ದಿದ್ರೆ ನಾನೇ ಕಾರ್ ಕಳಿಸ್ತಿದ್ದೆ. ರಾಜು, ಜ್ಯೂಸ್ ತಗೊಂಬಾಪ. ಅಯ್ಯೋ ಮಾಧವ್ ಅವರೇ, ಅದೆಲ್ಲ ಏನು ಬೇಡ. ಇವರೆಲ್ಲ ಹೋಗೋಣ ಅಂದ್ರು, ಅದಕ್ಕೆ ಬಂದೆ. ಅರೆ, ಮೊದಲನೇ ಸಲ ನೀವೆಲ್ಲ ಸೆಟ್ಟಿಗೆ ಬಂದಿದ್ದೀರಾ. ನಾವು ಶೂಟಿಂಗ್ ಬರೋಗಾಯ್ತು. ಮಾಧವ್ ಸರ್ ಹಾಗೂ ತುಳಸಿ ತುಂಬಾ ಕ್ಲೋಸ್ ಅನ್ಸುತ್ತೆ. ತುಳಸಿ ಯಾರಿಗೂ ಇಷ್ಟ ಆಗಲ್ಲ ಹೇಳಿ? ಅವಳು ಒಳ್ಳೆ ಗುಣದಿಂದ ಎಲ್ರಿಗೂ ಬೇಗ ಕ್ಲೋಸ್ ಆಗ್ತಾಳೆ. ನಿಜ, ಇವರಿಂದಾನೇ ನಮ್ಗೆ ಇವತ್ತು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸರ್, ಅದೇ ನಮ್ಮ ಇವತ್ತಿನ ಗೆಸ್ಟು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಶೂಟಿಂಗ್ ಲೊಕೇಶನ್ ಬರೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತಿದ್ರು. ಬೇರೆ ಯಾರಿಗೆ ಕಾಲ್ ಮಾಡೋಣ ಅಂದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್ ಇಲ್ಲಿ. ಸರ್, 3 ಎಪಿಸೋಡ್ಸ್ ಇವತ್ತು ಕಂಪ್ಲೀಟ್ ಮಾಡೋದು ಯಾಕೋ ಕಷ್ಟ ಆಗ್ತಿದೆ ಸರ್. ಡೋಂಟ್ ವರಿ, ಅವ್ರ ನಿಧಾನಕ್ಕೆ ಬರಲಿ. ಐ ಹ್ಯಾವ್ ಅ ಪ್ಲಾನ್. ಹೇಳು ಸಿರಿ, ಯಾಕೆ ಕಿದ್ದಕ್ಕಿದ್ದಾಗೆ ಸೀರಿಯಸ್ ಆಗಿದ್ಯಾ? ಮನೇಲೇನಾದ್ರೂ ಪ್ರಾಬ್ಲಮ್ಮಾ? ಇಲ್ಲಪ್ಪ, ನಮ್ಮನೇಲೆಲ್ಲ ಹೇಗಿರ್ತಾರೆ ಅಂತ ನೆನ್ನೆ ನೀನೇ ನೋಡಿದ್ಯಲ್ಲ. ಮತ್ತೆ ಯಾಕೆ ಹೀಗಿದ್ಯಾ? ಈಗ ಡಾಕ್ಟರ್ ಹತ್ರ ಮಾತಾಡೋದ್ಮೇಲೆ ಮನ್ಸಿಗೆ ಯಾಕೋ ಒಂಥರ ಅನ್ನಿಸ್ತದೆ. ಮನ್ಸಲ್ಲಿ ಕೆಲವು ಪ್ರಶ್ನೆಗಳು ಉಟ್ಕೊಳ್ತಿದೆ. ಅದನ್ನೆಲ್ಲ ನಿನ್ನ ಹತ್ರ ಕೇಳಬಹುದಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಕೇಳು. ಅಲ್ಲ, ನೀನ್ ಕೆಫೆಲ್ ಸಿಕ್ಕಿದಾಗ ಆರಾಮಾಗೇ ಇದ್ದೆ ಅಲ್ವಾ? ಹೀಗೆಲ್ಲ ಯಾವಾಗಾಯ್ತು ಪೂರ್ಣಿ? ಸೀಮಂತದಲ್ಲಿ ಒಂದ್ಸರಿ ನೀನ್ ಎಣ್ಣೆ ಮೇಲೆ ಕಾಲಿಟ್ಟು ಬೀಳಕ್ ಹೋದ್ಯಲ್ಲ, ಆಗ್ಲಿಂದ ಏನಾದ್ರೂ ಸಮಸ್ಯೆ ಆಯ್ತಾ? ಇಲ್ಲ ಸಿರಿ, ನನ್ಗೆ ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೆ ಸಣ್ಣದಾಗೆ ಹೊಟ್ಟೆ ನೋವು ಶುರು ಆಗಿತ್ತು. ಆದ್ರೆ ನಾನು ಅದನ್ನ ಇಗ್ನೋರ್ ಮಾಡ್ಬಿಟ್ಟೆ. ಒಂದೊಂದ್ಸಲ ಅನ್ಸುತ್ತೆ, ನಾನು ಆಗ್ಲೇ ಹಾಸ್ಪಿಟ್ಲಿಗೆ ಹೋಗಿದ್ದಿದ್ರೆ ನನ್ ಮಗು ಉಳಿತಿತ್ತೇನೋ ಅಂತ. ಸಮಾಧಾನ ಮಾಡ್ಕೋ ಪೂರ್ಣಿ. ಡಾಕ್ಟರ್ ಹೇಳಿದ್ದು ಮೆಡಿಸಿನ್ ಹೈ ಡೋಸೇಜ್ ಅಥವಾ ಡಯಟ್ ಚೇಂಜಸ್ ಇಂದ ಹೀಗಾಗಿರುತ್ತೆ ಅಂತ. ನಿಂಗೇನ್ ಅನ್ಸತ್ತೆ? ಅದ್ಯಾವುದೂ ಆಗಕ್ ಸಾಧ್ಯ ಇಲ್ಲ ಸಿರಿ. ದಿನ ನಾನು ಊಟ ತಿಂಡಿ ಹೇಗ್ ಮಾಡ್ತಿದ್ನೋ ಹಾಗೆ ಮಾಡ್ತಿದ್ದೆ. ಯಾವುದು ಚೇಂಜಸ್ ಆಗಿರ್ಲಿಲ್ಲ. ಇನ್ನು ಮಾತ್ರೆ ದಿನ ಮಾವನೇ ಕೊಡ್ತಿದ್ರು. ಪ್ರಿಸ್ಕ್ರಿಪ್ಷನ್ ಅಲ್ಲೂ ಹಾಗೆ ಇತ್ತು. ಅಲ್ಲ ಪೂರ್ಣಿ, ಈಗ ನಾವ್ ಎಷ್ಟೇ ಮಾತಾಡಿದ್ರು ನನ್ ಮಗು ವಾಪಸ್ ಬರುತ್ತಾ? ಪದೇ ಪದೇ ಅದನ್ನೇ ನೆನಪು ಮಾಡ್ಕೊಂಡು ನೋವು ಮಾಡ್ಕೊಳ್ಳೋದಕ್ಕಿಂತ ಮುಂದೆ ಹೋಗೋದು ಒಳ್ಳೇದಲ್ವಾ? ನಾನು ಆ ಕಹಿ ನೆನಪಿಂದ ಹೊರಗಡೆ ಬಂದು ಮುಂದೆ ಹೋಗ್ತಿದ್ದೀನಿ. ನೀನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಸಿರಿ, ಪ್ಲೀಸ್. ಐ ಆಮ್ ಸಾರಿ ಪೂರ್ಣಿ. ಹಳೇದೆಲ್ಲ ನೆನಪು ಮಾಡಿ ನಿಂಗೆ ನೋವು ಕೊಟ್ಟೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಕ್ಷಮಿಸಿ ಮಾಧವ್ ಅವರೇ. ಏನಾಯ್ತು ಅಂತ ಹೀಗೆ ಟೆನ್ಷನ್ ಆಗಿದ್ದೀರಿ? ಇಲ್ಲಿ ನೋಡಿ, ಈಗ ಕಣ್ಣು ಮುಚ್ಕೊಂಡು ನಿಧಾನವಾಗಿ 3 ಸಲ ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡಿ ಒಂದ್ಸಲ. ನನ್ನನ್ನು ನಂಬ್ಕೊಂಡು ಅತಿಥಿಯಾಗಿ ಕರೆದ್ರಿ, ಆದ್ರೆ ನನಗೆ ಒಂದು ಮಾತು ಆಡಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡಿ. ನೀವು ನನ್ನ ಮೇಲೆ ಇಟ್ಟಿದ್ದ ಭರವಸೆನ ಉಳಿಸ್ಕೊಳಕ್ಕಾಗ್ಲಿಲ್ಲ. ನೋಡಿ, ಎಷ್ಟೋ ಸಲ 10 ಸಾರಿ ರಿಹರ್ಸಲ್ ಮಾಡಿನೂ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಬ್ಲ್ಯಾಂಕ್ ಆಗ್ತಿದೆ. ಅದರಲ್ಲಿ ನೀವು ಮೊದಲನೇ ಸಲ
ರಿಹರ್ಸಲ್ಲೇ ಇಲ್ಲದೆ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಹೀಗಾಗೋದು ಸಹಜ. ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ನೀವು ಗಾಬರಿ ಆಗಿದ್ರಾ? ಅಯ್ಯೋ ನಿಮ್ಗೆ ಏನೂ ಅಲ್ಲ, ನಾನು ಬೆವರಿ ನನ್ನ ಕುರ್ತಾ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಈಗ ನನ್ನ ಪ್ರೋಗ್ರಾಮ್ ನಾನೇ ನೋಡ್ತಾ ಇರ್ಬೇಕಾದ್ರೆ ಅದೆಲ್ಲ ನೆನಪಾಗುತ್ತೆ. ಅವತ್ತು ನಾನು ಆಗಲ್ಲ ಅಂತ ಬಿಟ್ಟಿದ್ರೆ ಇವತ್ತು ನಾನು ಟಿ ವಿಲಿ ಬರ್ತಿದ್ನ, 4 ಜನ ನನ್ನ ಗುಡ್ಸೋಕೆ ಆಗ್ತಿತ್ತಾ ಅಂತ ಅನಿಸುತ್ತೆ. ಈಗ ಕಾಲ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಮುಂದೆ ದಾರಿನೇ ಇಲ್ಲ ಅಂತ ನಿಂತು ಬಿಡ್ತೀವಿ. ಆಗ ನಾವು ವಾಪಸ್ ಬರೋದಕ್ಕಿಂತ ನಾವೇ ದಾರಿ ಮಾಡ್ಕೊಂಡು ಮುಂದೆ ಹೋದರೆ ಹಿಂದೆ ಬರೋರಿಗೆ ನಾವೇ ದಾರಿ ಮಾಡಿಕೊಟ್ಟಾಗುತ್ತಲ್ವ, ಆ ಖುಷಿ ನಮಗಿರುತ್ತಲ್ವ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇದೆ, ಆದರೆ ಇದು ನನ್ನ ಕೈಲಿ ಆಗತ್ತೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಪ್ರಯತ್ನ ಪಡಿ, ಕೊನೆ ಪ್ರಯತ್ನ ಅಂತ ತಿಳ್ಕೊಳ್ಳಿ. ಆದರೂ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನಾನು ಡ್ರೈವರ್ಗೆ ಹೇಳಿ ನಿಮಗೆ ಮನೆಗೆ ಡ್ರಾಪ್ ಮಾಡಿಸ್ತೀನಿ, ಓಕೆನಾ? ತುಳಸಿಯವರೇ, ರಿಹರ್ಸಲ್ ಶುರು ಮಾಡೋಣ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಎಪಿಸೋಡು ಬೇರೆಲ್ಲ ಎಪಿಸೋಡ್ಗಿಂತ ಇನ್ನೂ ಸ್ವಲ್ಪ ಸ್ಪೆಷಲ್. ಯಾಕೆಂದ್ರೆ ಇವತ್ತು ನಮ್ಮ ಜೊತೆಗಿರೋರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಅಸಾಮಾನ್ಯ ಶೆಫ್. ಇವರು ಒಬ್ಬ ಅಕ್ಕರೆಯ ತಾಯಿ ಹಾಗೂ ಮಾವನ್ನ ಅಪ್ಪನ ರೀತಿ ಪ್ರೀತಿ ಮಾಡೋ ಸೊಸೆ. ತುಳಸಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳಸಿಯವರೇ, ಇವತ್ತು ನಮ್ಮೆಲ್ರಿಗೋಸ್ಕರ ಏನು ಅಡುಗೆ ಮಾಡಬೇಕು ಅಂತಿದ್ದೀರಾ? ನಾನು ಯಾವುದು ಒಂದು ರೆಸಿಪಿ ಅಂತ ಹೇಳ್ತಾ ಇಲ್ಲ, ಪಟ್ಪಟ ಅಂತ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಾಲ್ಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿ ಆಮೇಲೆ ಇಲ್ಲೊಂದು ಸಿಟ್ಔಟ್ ಥರ ಮಾಡ್ತಿದ್ದೇವೆ. ವಾವ್, ವೆರಿ ನೈಸ್. ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಎನಿವೇಸ್, ಇನ್ನೊಂದು ಆಫೀಸ್ ಓಪನ್ ಆಗ್ತಿದೆಯಲ್ಲ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಚಿಕ್ಕಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಭಾವ, ಶೂಟಿಂಗ್ ಹೇಗಾಯ್ತು? ತುಂಬ ಚೆನ್ನಾಗಾಯ್ತು ಶಾರ್ವರಿ. ಅವಿ, ಭಾವಂದು ನಿಂದು ಸಂಬಂಧ ಸರಿ ಹೋಗ್ತಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಓ, ಇಡೀ ದಿನ ಶೂಟಿಂಗ್ ಇತ್ತು. ಮನೆಯಲ್ಲಿ ಮಾವ ಅಂತ ಒಬ್ಬ ಇದ್ದಾನೆ ಅಂತ ಏನಾದ್ರು ಯೋಚನೆ ಇತ್ತ? ಅದು ಮಾವ, ಇವತ್ತು ಶೂಟಿಂಗ್ನಲ್ಲಿ ತುಳಸಿಯವರೇ, ಇದೊಂದು ಅವತಾರ ಬಂತು. ಬಾ ನಂದಿನಿ. ನಿಮ್ಗೊಂದು ಖುಷಿ ವಿಚಾರ ಹೇಳಕ್ ಬಂದೆ. ಎಲ್ರು ಹೊಗಳ್ತಾ ಇದ್ದಾರೆ ಅಂತ ನಿಮ್ಗೆ ಕೋಪ ಜಾಸ್ತಿ ಆಗಿತ್ತಲ್ವಾ? ಇವಾಗಿದೆ ನಿಮಗೆ ಮಾರಿ ಹಬ್ಬ. ಏನ್ ನಂದಿನಿ? ಇವತ್ತು ಶೂಟಿಂಗ್ ಹೋಗಿದ್ವಲ್ಲ, ಅಲ್ಲಿ ಅಸೋಸಿಯೇಟ್ ನಂಬರ್ ತಗೊಂಡ್ ಬಂದಿದ್ದೆ. ನಿಮ್ ಎಪಿಸೋಡ್ ಟಿವಿಲಿ ಯಾವಾಗ ಬರುತ್ತೆ ಅಂತ ಕೇಳಕ್ಕೆ. ನಾಳೆನೆ ಬರುತ್ತಂತೆ.
ಅಯ್ಯೋ ದೇವ್ರೆ, ನಾನು ಒಗ್ಗರಣೆ ಡಬ್ಬಿಲಿ ಅಡುಗೆ ಮಾಡಿದ ವಿಷಯ ಈಗ ಊಟ ಮಾಡುವಾಗ ಹೇಳೋಣ ಅನ್ಕೊಂಡಿದ್ದೆ. ಎಂಥ ಕೆಲಸ ಆಗೋಯ್ತು. ತುಳಸಿ ಏನ್ ಹೇಳ್ತಿದ್ದಾಳೆ ಇವಳು? ನೀನು ಟಿವಿಲ್ ಬರ್ತಾ ಇದ್ದೀಯಾ? ವಾಟ್? ಏನು ಹೇಳ್ತಿದ್ದೀರ ಚಿಕ್ಕಮ್ಮ? ಅದು ಯಾವತ್ತೂ ಸಾಧ್ಯ ಇಲ್ಲ. ನಮ್ಮಿಬ್ಬರ ಸಂಬಂಧ ಸರಿ ಹೋಗ್ತಿದೆ ಅಂತ ಯಾರು ಹೇಳಿದ್ ನಿಮಗೆ? ಅಲ್ಲ, ಅದು ಭಾವನ್ನ ನಿನ್ನ ಕಾರಲ್ಲಿ ಕರ್ಕೊಂಡು ಬಂದೆ ಅಂತ ಗೊತ್ತಾಯ್ತು, ಅದಕ್ಕೆ. ಚಿಕ್ಕಮ್ಮ, ಪೂರ್ಣಿ ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಒಪ್ಕೊಂಡೆ. ತಾತ, ಶೂಟಿಂಗಿಗೆ ಫಿಕ್ಸ್ ಆಗಿದ್ದ ಗೆಸ್ಟು ಬರೋಕ್ಕಾಗಲಿಲ್ಲ ಅಂತ ಸಮಸ್ಯೆ ಆಗಿದೆ ಅಂತ ಅಮ್ಮಂಗೆ ಮಾಧವ್ ಸರು ನೀವೇ ಗೆಸ್ಟ್ ಆಗಿ ಬನ್ನಿ ಅಂತ ಕರೆದಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ ತಾತ? ಸೋಗಲಾಡಿ, ನೀನ್ ಸುಮ್ಮನೆ ಇರು. ಗೌರವ ಇರೋ ಮನೆ ಹೆಣ್ಣು ಮಕ್ಕಳು ಯಾರು ಈ ಥರ ಮಾಡಲ್ಲ. ದೊಡ್ಡದಾಗೂ ವಹಿಸ್ಕೊಂಡು ಬಂದ್ಬಿಟ್ರು. ಸಂಪ್ರದಾಯ ಗೊತ್ತಿದ್ರೆ ತಾನೆ. ಅಡುಗೆ ಮಾಡೋ ಪ್ರೋಗ್ರಾಮ್ ತಾತ, ಅಲ್ಲಿ ಗೆಸ್ಟ್ ಆಗಿ ಹೋಗೋದ್ರೆ ತಪ್ಪೇನಿದೆ? ಹೇಳದ್ನಲ್ಲ, ಸಂಸ್ಕಾರವಂತರಿಗಲ್ಲ ಅದೆಲ್ಲ. ಇಷ್ಟಾದ ಮೇಲೂ ನೀನು ಟಿವಿನಲ್ಲಿ ಬಂದೆ ಅಂದ್ರೆ ನಾನು ಈ ಮನೆಯಲ್ಲಿರೋದಿಲ್ಲ. ಅಷ್ಟೇ. ತುಳಸಿಯವ್ರೆ, ಐ ಆಮ್ ಸಾರಿ. ನೀವು ಟಿವಿಲಿ ಬರ್ತೀರಾ ಅಂತ ತುಂಬ ಖುಷಿ ಆಯಿತು. ಹಂಚ್ಕೊಳ್ಳೋಣ ಅಂತ ಬಂದೆ, ಬಟ್ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಹೇಳೋದಕ್ಕೇನು ಬೇಜಾರಿಲ್ಲ. ನೀವು ಕಷ್ಟಪಟ್ಟು ಶೂಟ್ ಮಾಡಿದ್ರಿ, ಈಗ ಬೇಡ ಅಂದರೆ ನಿಮಗೆ ನೋವಾಗತ್ತೆ ಅಂತ ಬೇಜಾರಲ್ಲಿದ್ದಾರೆ. ಅಯ್ಯೋ, ನಂಗೆ ನೋವಾಗುತ್ತೆ ಅಂತೆಲ್ಲ, ನೊಂದ್ಕೋಬಾರ್ದು ಅಂತ ಹೇಳಿ. ಆದರೆ ಆ ವಿಡಿಯೋ ಮಾಡುವಾಗ ತುಳಸಿಯವರು ಎಷ್ಟು ಶ್ರಮ ಪಟ್ಟರು ಅಂತ ನನಗೆ ಗೊತ್ತು. ಅದು ಪ್ರಸಾರ ಆಗಲಿಲ್ಲ ಅಂದರೆ ಅವ್ರು ಪಟ್ಟ ಶ್ರಮಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ಅದಕ್ಕೆ ನಿಮ್ಮ ತಾತನ ಹತ್ರ, ಐ ಮೀನ್ ದತ್ತ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸರ್, ನಮ್ಮ ತಾತ ಈ ವಿಷಯದಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟು. ನನಗೆ ಸ್ವಲ್ಪ ಸಮಯ ಕೊಡಿ, ಅವ್ರ ಜೊತೆ ಮಾತಾಡೋದಕ್ಕೆ ನೋಡ್ತೀನಿ. ಅಲ್ಲಿವರೆಗೂ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗದೇ ಇದ್ರೇ ಒಳ್ಳೆಯದು. ತಾತ, ಕಷಾಯ. ನೀನು ಯಾಕೆ ತಂದೆ? ಅಮ್ಮನೇ ಮಾಡಿದ್ದು, ಆದರೆ ಅವ್ರು ಸುಸ್ತಾಗಿರ್ತಾರೆ ಅಂತ ನಾನೇ ರೆಸ್ಟ್ ತಗೊಳ್ಳಿ ಅಂದೆ. ತಾತ, ನಿಮಗೆ ಬುದ್ಧಿ ಹೇಳೋಷ್ಟು ನಾನು ದೊಡ್ಡೋಳನು. ನೀವು ಹೇಳೋದು ನಿಮ್ಮ ಮಟ್ಟಿಗೆ ಸರಿನೇ ಇರಬಹುದು, ಆದರೆ ಅಮ್ಮನ ಬಗ್ಗೆ ಯೋಚನೆ ಮಾಡಿದಾಗ ಬೇಜಾರಾಗತ್ತೆ ತಾತ. ನಿಮ್ಮ ಬರ್ಡೇ ದಿನ ಅಮ್ಮ ಬೆಳಗ್ಗೆನ ವಿಶ್ ಮಾಡೋಕ್ಕೆ ಹೊರಟಿದ್ರು, ಆದರೆ ನಾನು ಸಮರ್ಥ ಬಿಡಲಿಲ್ಲ. ಎಲ್ಲರೂ ಸೇರಿ ಬರ್ಡೇನ ಮರ್ತಿರೋ ಹಾಗೆ ನಾಟಕ ಮಾಡೋಣ ಅಂದ್ವಿ. ನಾವೆಷ್ಟು ಹೇಳಿದ್ರು ಅಮ್ಮ ಒಪ್ಕೊಳಕ್ಕೆ ರೆಡಿನೇ ಇರಲಿಲ್ಲ. ಯಾಕೆ ಗೊತ್ತಾ, ಅಷ್ಟೊತ್ತು ನಿಮ್ಮ ಮನಸ್ಸು ನೋಯಿಸ್ಬೇಕಲ್ಲ ಅಂತ. ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ, ಗೌರವ ಅವರಿಗೆ. ಇಷ್ಟು ದಿನ ತಾನು ನೋಡ್ತಿದ್ದ ಟಿವಿಲಿ ತಾನೇ ಬರ್ತಿದ್ದೀನಿ ಅಂದಾಗ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ತನ್ನ ಖುಷಿಗಿಂತ ನಿಮಗೆ ಬೇಜಾರು ಮಾಡಿದ್ದೀನಲ್ಲ ಅನ್ನೋ ನೋವೇ ದೊಡ್ಡ ತಾತ. ಈಗಲೂ ಅವ್ರು ಬೇಜಾರು ಮಾಡ್ಕೊಂಡಿರೋದು ನೀವು ಹಾಗೆ ಮಾತಾಡಿದ್ರಿ ಅಂತ ಅಲ್ಲ,
ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತ. ಇಷ್ಟನ್ನ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಗುಡ್ ನೈಟ್ ತಾತ. ಅವನು ಕಷ್ಟಪಟ್ಟು ದುಡಿತಾನೆ ಸರಿ, ನಾನು ಹಾಗೆ ಕಷ್ಟಪಟ್ಟು ಹೈಸ್ಕೂಲ್ ಟೀಚರ್ ಕೆಲಸ ಮಾಡಿದ್ದಲ್ವಾ. ಎಷ್ಟು ಟಾರ್ಚರ್ ಇತ್ತು ಗೊತ್ತಾ ಆವಾಗ. ಅದನ್ನೆಲ್ಲ ಸಹಿಸ್ಕೊಂಡು ನಾನು ಕೆಲಸ ಮಾಡಿದ್ದಕ್ಕೆ ಇವತ್ತು ನನಗೆ ಪೆನ್ಷನ್ ಬರ್ತಾ ಇರೋದು. ನೋಡು, ನನ್ನ ಶ್ರಮಕ್ಕೂ ಬೆಲೆ ಇದೆ. ಅದಕ್ಕೆ ಅವನ ಹತ್ರ 10 ರೂಪಾಯಿ ಕಿತ್ಕೊಂಡಿದ್ದೆ. ಸರಿಯಾಗಿ ಹೇಳಿದ್ರಿ ದತ್ತ ಅವ್ರೆ. ನಿಮ್ದು ಕಂಚಿನ ಕಂಠ ಅಲ್ವಾ ದತ್ತ ಅವ್ರೆ? ಅದ್ ನನಗೆ ಗೊತ್ತು. ಮನೆಯಲ್ಲಿ ಸ್ಕೂಟ್ರ್ ಬೇರೆ ಬಿಟ್ಟು ಹೋಗಿದ್ಯಾ, ಬಂದು ತಗೊಂಡು ಹೋಗು. ಕ್ಷಮಿಸಿ ದತ್ತ, ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮ ಮನಸ್ಸನ್ನ ಬದಲಾಯಿಸ್ಬೇಕು ಅಂತ. ಆದ್ರೆ ಇಷ್ಟ ಇಲ್ವಲ್ಲ ಅಂತ ಸುಮ್ಮನಾದೆ. ನೀವೀಗ ಹೇಳಿದ ಮಾತನ್ನ ಕೇಳಿ ನನಗೂ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅನಿಸ್ತಾ ಇದೆ. ನೋಡಿ, ಒಂದು ದಿನ ಶೂಟಿಂಗ್ ಮಾಡಬೇಕು ಅಂತಂದ್ರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋರು, ಲೈಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಫ್ಲೋರಲ್ಲಿ ಕೆಲಸ ಮಾಡೋರು, ಹೀಗೆ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ. ನಾವು ಟಿವಿಲಿ ಕಾಣಿಸ್ಕೊಳ್ತೀವಷ್ಟೇ, ಆದರೆ ಕಾಣಿಸ್ಕೊಳ್ದೇ ಇರೋರು ಎಷ್ಟೋ ಜನ ನಮಗಿಂತ ಹೆಚ್ಚು ಶ್ರಮ ಹಾಕಿರ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಈ ಕಾರ್ಯಕ್ರಮ ಟಿವಿಲಿ ಬರಲಿ ಬಿಡ್ಲಿ ಇದೆಲ್ಲ ಹಣ ಕೊಡಲೇಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ತಗೊಳ್ಳೋ ಸಂಭಾವನೆ, ಶೂಟಿಂಗ್ ಲೊಕೇಶನ್ ಬಾಡಿಗೆ, ಉಪಯೋಗಿಸಿದ ವಸ್ತುಗಳಿಗೆ ಕೊಟ್ಟ ಹಣ, ಎಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕ್ರಮಕ್ಕೆ ಬಂದ ಗೆಸ್ಟ್ನು ಸೇರಿದ ಹಾಗೆ ನಾನು ಹೇಳಿದ ಎಲ್ಲರ ಪರಿಶ್ರಮನೂ ಒಂದು ಎಪಿಸೋಡ್ ಹಿಂದೆ ಇರುತ್ತೆ. ತುಳಸಿಯವರು ಬಂದಿರೋದ್ರಿಂದ ಅದನ್ನು ನೀವು ಟಿವಿಲಿ ಹಾಕೋದು ಬೇಡ ಅಂತ ಹೇಳಿದ್ರಿ. ಆಗ್ಲೇ ನೀವು ಇವ್ರ ಹತ್ರ ಶ್ರಮದ ಬಗ್ಗೆ ಹೇಳ್ತಾ ಇದ್ರಲ್ವಾ, ಅದೇ ಶ್ರಮನ ಇವರು ಎಲ್ಲ ಹಾಕಿದಾರಲ್ವಾ. ನಿಮ್ಮ ಶ್ರಮಕ್ಕೆ ಬೆಲೆ ಇದೆ ಅನ್ನೋದಾದ್ರೆ ಎಲ್ಲರ ಶ್ರಮಕ್ಕೂ ಬೆಲೆ ಇರಬೇಕಲ್ವಾ. ಇನ್ಫ್ಯಾಕ್ಟ್ ತುಳಸಿಯವರು ಸೆಟ್ನಲ್ಲೂ ನಿಮ್ಮನ್ನು ನೆನಪಿಸ್ಕೊಂಡು ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇದಕ್ಕೆ ನಮ್ಮ ಮಾವ ಇಲ್ಲಿಗೆ ಬಾ ಅಂತ ಒತ್ತಾಯ ಮಾಡಿದ್ದು. ಇದನ್ನ ಟೆಲಿಕಾಸ್ಟ್ ಆಗೋಕೆ ಈ ಮುತ್ಕಪ್ಪ ಹೇಗ್ಬಿಟ್ಟ? ಊಟ ಆಯ್ತಾ ಮಾಧವ್ ಅವರೇ? ಆಯ್ತು ತುಳಸಿಯವರೇ, ನನ್ನ ತಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಓ ಹೌದಾ? ನಾನು ಆಮೇಲೆ ಮಾಡ್ಲಾ? ಇಲ್ಲ ಇಲ್ಲ, ಪರವಾಗಿಲ್ಲ. ನಿಜ ಹೇಳಬೇಕು ಅಂದರೆ ನಾಳೆ ನಾನೇ ನಿಮ್ಗೆ ಫೋನ್ ಮಾಡಬೇಕು ಅಂತಿದ್ದೆ. ಕಾರ್ಯಕ್ರಮ ನೋಡಿ ಖುಷಿಯಾಯ್ತು. ತುಂಬ ನ್ಯಾಚುರಲ್ ಆಗಿ ಮಾತಾಡಿದ್ದೀವಿ. ನೋಡಿದ್ರ ನೀವು? ಅದೇ ವಿಷಯಕ್ಕೆ ಫೋನ್ ಮಾಡಿದೆ. ಮಾವನವ್ರನ್ನ ನೀವೇ ಒಪ್ಸಿದ್ರಿ ಅಂತ ಗೊತ್ತಾಯ್ತು. ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯ್ತು. ಮಾವನವ್ರನ್ನ ಒಪ್ಸೋದು ಅಂದ್ರೆ ಅದು ಸುಲಭ ಅಲ್ಲ. ನಿಜ ಹೇಳ, ನನಗೆ ನಿಮ್ಮ ಮಾವನವ್ರ ಹತ್ರ ಮಾತಾಡೋದು ಅಂದರೆ ತುಂಬ ಇಷ್ಟ. ಸಂಪ್ರದಾಯದಲ್ಲಿ ಬೆಳೆದವರು, ಅವ್ರ ಲೆಕ್ಕದಲ್ಲಿ ಅವ್ರು ಸರಿ. ಆದರೂ ನನ್ನ ಮಾತು ಕೇಳಿ ಅದಕ್ಕೆ ಬೆಲೆ ಕೊಟ್ಟು ಅವ್ರ ಮನಸ್ಸು ಬದಲಾಯಿಸ್ಕೊಂಡ್ರಲ್ಲ, ಅದು ದೊಡ್ಡ ಗುಣ. ಹೌದು, ನಮ್ಮ ಮಾವ ಹಾಗೇನೆ.
ಹೊರಟು ಅಂತ ಅನ್ನಿಸ್ತಾರೆ, ಆದ್ರೆ ತುಂಬಾ ಒಳ್ಳೆ ಮನ್ಸು. ನಿಜ. ಅದ್ ಸರಿ, ನಿಮ್ಮ ಮಾವನವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಲ್ಲ, ಕಾರ್ಯಕ್ರಮ ನೋಡಿ ನಿಮ್ಗೇನ್ ಅನಿಸ್ತು ಅಂತ ಹೇಳಲೇ ಇಲ್ಲ. ಇದೆಲ್ಲ ನಿಜಾನ ಅಂತ ಇನ್ನೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ರೀತಿ ನನ್ನನ್ನ ನಾನೇ ಟಿವಿಲಿ ನೋಡ್ಕೊಳ್ಳೋದಕ್ಕೆ ಸಂಕೋಚ ಆಯ್ತು. ನಾನೆಲ್ಲೋ ತಪ್ಪು ಮಾತಾಡ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇತ್ತು. ಆದ್ರೆ ಕೊನೆಯಲ್ಲಿ ಒಂಥರ ಖುಷಿ ಆಯ್ತು. ಖುಷಿ ಆಯ್ತಲ್ವಾ? ಸಲ ನಮಗೆ ಯಾವ್ದು ಖುಷಿ ಕೊಡುತ್ತೆ ಅನ್ನೋದನ್ನೇ ಮರೆತು ಬಿಟ್ಟಿರ್ತೀವಿ. ಇಂಥದ್ದೆಲ್ಲ ಅದನ್ನ ನೆನ್ಸುತ್ತೆ. ಇದಕ್ಕೆಲ್ಲ ಕಾರಣ ನೀವು. ನನ್ ಕೈಲಿ ಆಗಲ್ಲ ಅಂತ ವಾಪಸ್ ಹೊಟ್ಟೋದವಳನ್ನ ನಿಮ್ ಹತ್ರ ಆಗತ್ತೆ ಅಂತ ಪ್ರೋತ್ಸಾಹ ಕೊಟ್ಟು ಇನ್ನೊಂದು ಅವಕಾಶ ಕೊಟ್ರಲ್ಲ, ನಾನ್ ನಿಮಗ್ ಧನ್ಯವಾದ ಹೇಳ್ಬೇಕು. ಅವತ್ ನೀವೇ ಹೇಳಿದ್ರಲ್ಲ, ಫ್ರೆಂಡ್ಶಿಪ್ ಅಲ್ಲಿ ನೋ ಸಾರಿ ನೋ ಥ್ಯಾಂಕ್ ಯು. ನೆಗೆದು ಬಿತ್ತು. ನೀನು ಒಬ್ಬ ಸೈನಿಕ, ಆ ಗೆರೆ ದಾಟಿ ಬರೋ ಹಾಗಿಲ್ಲ, ಹಾಗಂದ್ರೂ ಬಂದಿದ್ದೀಯ. ಹೋಗಾಚಿಗೆ. ಮಾವ ಹೋಗ್ಬೇಡ ಅಂದೆ ತಾನೆ, ನೀ ಇಲ್ಲೇ ಇರು. ಮಾವ ತೇರೆ ಎಲ್ಲಿಗೆ ಹೊರಟಿದೆಯೋ? ಮಾವ, ಇವತ್ತು ಪ್ರೇಮಿಗಳ ದಿನ ಅಲ್ವಾ? ಪಾಪು ಸಿರಿಗೊಂದು ಶುಭಾಶಯನೂ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಅದಕ್ಕೆ ಪಾಪುಗ್ ತುಂಬಾ ಕೆಲಸ, ಅದಕ್ಕೆ ನಾನೇ ಆಚೆ ಹೋಗಿ ಸಿರಿಗೊಂದು ಉಡುಗೊರೆ ತಗೊಂಬರ್ತೀನಿ. ಪಾಪು ಆಫೀಸಿಂದ ಬಂದ್ಮೇಲೆ ಅವನ ಕೈಯಿಂದನೇ ಸಿರಿ ಕೊಡ್ಸೋಣ ಅಂತ. ಆಗ ಸಿರಿಗೂ ಖುಷಿ ಆಗತ್ತಲ್ವಾ? ಏನ್ ತಗೊಂಡು ಬರ್ತೀಯಾ? ನನಗೂ ಗೊತ್ತಿಲ್ಲ ಮಾವ. ನಂದಿನಿ ಹತ್ರ ಕೇಳಿದ್ದಕ್ಕೆ ಅವಳು ಯಾವುದೋ ಅಂಗಡಿ ಅಡ್ರೆಸ್ ಕೊಟ್ಟಿದ್ದಾಳೆ. ಅಲ್ಲಿ ಹೋಗಿ ನೋಡ್ತೀನಿ ಏನ್ ತಗೋಬಹುದು ಅಂತ. ಶೂರ್ಪನಖಿ ಅಡ್ವೈಸ್. ಮಾವ, ಅಡ್ಗೆ ಆಗಿದೆ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ, ಏನೋ ಒಂದು ಮಾಡು. ತುಳಸಿ ನಿಂತ್ಕೋ. ನನಗೆ ಈ ಪ್ರೇಮಿಗಳ ದಿನ ಮತ್ತೊಂದು ಅಂತಂದರೆ ಇಷ್ಟ ಆಗೋದಿಲ್ಲ. ಆದರೆ ಮಕ್ಕಳು ಖುಷಿ ಪಡ್ತಾರೆ ಅಂತಂದರೆ ಅವ್ರಿಗೇನು ಬೇಕೋ ಅವ್ರನ್ನ ಕೊಡಿಸು. ಸಾರಿ, ನಿಮಗೆ ಕಂಫರ್ಟಬಲ್ ಅನ್ನಿಸ್ತಿಲ್ವೇನೋ? ಪರವಾಗಿಲ್ಲ. ಪಾಪು ಜೊತೆ ಬಿಟ್ಟು ಈ ರೀತಿ ಹೊರಗೆ ಬಂದು ನಮ್ಗೆ ಅಭ್ಯಾಸ ಇರಲಿಲ್ಲ. ಹಾಗಾದ್ರೆ ನಿಮ್ಮ ಪುಟ್ಟ ಪ್ರಪಂಚ ಈಗ ದೊಡ್ಡದಾಗ್ತಿದೆ. ನಮ್ಮ ಕೆಫೆಗೆ ಬಂದ್ರಿ, ಪೆಟ್ಟಿ ಅಂಗಡಿಯಲ್ಲಿ ಟೀ ಕುಡಿದ್ರಿ, ಶೂಟಿಂಗ್ ಬಂದ್ರಿ, ಗಿಫ್ಟ್ ಶಾಪು, ಈಗ ಈ ಹೋಟ್ಲಲ್ಲಿ ಕಾಫಿ. ಒಳ್ಳೆ ವಿಷಯ. ಕೆಲವೊಂದ್ಸಲ ಯಾವ ಪುಸ್ತಕದಲ್ಲೂ ಬರೀದೇ ಇರೋದು, ಯಾವ ಟಿವಿನಲ್ಲೂ ಹೇಳದೇ ಇರೋದು 4 ಜನರ ಜೊತೆ ಒಡನಾಡಿದ್ರೆ ಗೊತ್ತಾಗತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಬೇರೆ ತಿಂಡಿ ಏನಾದ್ರು ತಗೊಳ್ತೀರಾ? ಇಲ್ಲ ಬೇಡ, ನಂದಾಯ್ತು ಕಾಫಿ. ಓಕೆ, 2 ಕಾಫಿ. ಸಕ್ಕರೆ ಕಮ್ಮಿ. ಒಂದೊಂದ್ಸಲ ವಿಚಿತ್ರ ಅನ್ಸುತ್ತೆ, ನಮ್ಮ ಮಕ್ಕಳಿಗೆ ಪ್ರೇಮಿಗಳ ದಿನ ಆಚರಿಸೋಕ್ಕೆ ಮನಸ್ಸಿದೆ, ಟೈಮ್ ಇಲ್ಲ. ಆಫೀಸು ಕೆಲಸ ಅಂತ ಬ್ಯುಸಿಯಾಗಿ ಅವರ ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋಕೆ ಆಗ್ತಿಲ್ಲ. ನಮ್ಮ ಹತ್ರ ಸಮಯ ಇದೆ. ಒಂದೊಂದ್ಸಲ ಅನ್ಕೋತೀನಿ, ನನ್ನ ಹತ್ರ ಇರೋ ಸಮಯನ ನನ್ನ ಮಕ್ಳಿಗೆ ಕೊಡೋಕೆ ಬರೋ ಹಾಗಿದ್ದಿದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ಅಂತ. Cheers. ನೀವು ಅನ್ಕೊಂಡಾಗೆ ಅವರಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ. ಆದರೆ ನಾವು ನಮ್ಮ ಟೈಮನ್ನು ಯೂಸ್ ಮಾಡಿಕೊಂಡು ಅವರಿಗೋಸ್ಕರ ಏನಾದರೂ ಮಾಡ್ಬೋದಲ್ವಾ? ಅಂದರೆ ಅವರಿಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಅಂತ ಏನಾದರೂ ಮಾಡಿದ್ರೆ ಹೇಗಿರುತ್ತೆ? ನಿಮ್ ಯೋಚನೆ ಚೆನ್ನಾಗಿದೆ. ನಿಮ್ ಮಗ ಮತ್ತೆ ಪೂರ್ಣಿ ಖುಷಿ ಪಡ್ತಾರೆ. ಬರೀ ಅವರಿಬ್ಬರೇ ಅಲ್ಲ,
ಸಿರಿ ಸಮರ್ಥ ಕೂಡ. ಸಿರಿ ಮತ್ತೆ ಪಾಪುನ? ಹ್ಞೂ, ಹೇಗಿದ್ರು ಪೂರ್ಣಿ ಸಿರಿ ಫ್ರೆಂಡ್ಸು. ಅವಿಗೂ ಸಮರ್ಥಗೂ ಪರಿಚಯ ಅಂದಮೇಲೆ ಅವ್ರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಮಾಡೋಣ. ನಿಮ್ಗೆ ಯಾಕೆ ತೊಂದರೆ? ತೊಂದ್ರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. ನಿಮ್ಗೆ ಯಾಕೆ ತೊಂದರೆ? ತೊಂದ್ರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. ಹೇಗೂ ಸಮರ್ಥ್ ಬ್ಯುಸಿ ಅಂದ್ರಿ, ಅವರಿಬ್ರು ಈಗ ತಾನೇ ಮದುವೆ ಆಗಿದ್ದಾರೆ. ಸಿರಿಗೂ ಏನಾದರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಅಲ್ಲದೆ ಸಿರಿಗೂ ಸಮರ್ಥ್ಗೂ ನಮ್ಮ ಕೆಫೆ ಸ್ಪೆಷಲ್ ಪ್ಲೇಸ್. ನೀವು ಹೇಳೋದೇನೋ ಸರಿ, ಆದರೆ ಎಲ್ಲ ನೀವೇ ಮಾಡೋದಕ್ಕೆ ಕಷ್ಟ ಆಗತ್ತೆ. ನನ್ನ ಕಡೆಯಿಂದ ಏನು ಮಾಡ್ಬೋದು ಅಂತ ಹೇಳಿ. ಇಟ್ಸ್ ಓಕೆ ತುಳಸಿ ಅವರೇ, ನೀವೀಗ ಗಿಫ್ಟ್ ತೊಗೊಳಕ್ಕೆ ಬಂದ್ರಲ್ಲ ಅಷ್ಟೇ ಸಾಕು. ಸಿರಿ ಸಮರ್ಥ್ಗೆ ಖುಷಿ ಆಗತ್ತೆ. ಇಲ್ಲ, ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ನಾನು ಮನೆಯಿಂದ ಏನಾದರೂ ಸ್ವೀಟ್ ಮಾಡಿ ಕಳಿಸ್ಲಾ? ಎಲ್ರಿಗೂ ಇಷ್ಟ ಆಗುವಂಥದ್ದು. ಒಳ್ಳೆ ಐಡಿಯಾ. ಡಿನ್ನರ್ಗೆ ಡಿನ್ನರು, ಹೋಮ್ ಮೇಡ್ ಸ್ವೀಟ್. ಸರಿ, ಹಾಗಾದರೆ ನಾನೇನಾದರೂ ಮಾಡಿ ಕಳಿಸ್ತೀನಿ. ಈಗ ನಾನು ಹೊರಡ್ತೀನಿ. ನಿಮ್ಮ ಸ್ಕೂಟ್ರ್ ಇನ್ನೂ ನಮ್ಮನೇಲೇ ಇದೆ. ಹೌದು, ಸಮರ್ಥ್ ಫೋನ್ ಮಾಡಿದ್ದ ರೆಡಿಯಾಗಿದೆ ಅಂತ. ಈ ಕೆಲಸದ ಒತ್ತಡದಲ್ಲಿ ಬರೋಕ್ಕಾಗಲಿಲ್ಲ. ಇವತ್ತು ಈ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ. ಮೋಸ್ಟ್ಲಿ ನಾಳೆ. ಅಲ್ಲ, ನನ್ನ ದತ್ತು ಅಂತ ಕರಿತಾ ಇದ್ದಿದ್ದು ನಮ್ಮಮ್ಮ, ನನ್ನ ಹೆಂಡತಿ ಇಬ್ಬರೇ. ಸದ್ಯಕ್ಕಂತೂ ಅವರು ಮೇಲಿಂದ ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ಬರೆದಿರಬಹುದು? ಮುಂದಕ್ಕೆ ಓದಿದ್ರೆ ಗೊತ್ತಾಗತ್ತೆ. ಪ್ರೀತಿಯ ದತ್ತು. ನಿಜ ಹೇಳ, ನೀನು ಭೂಮಿ ಮೇಲಿರೋದ್ರಿಂದಾನೇ ನನ್ನ ನಾಳೆಗಳು ಚೆನ್ನಾಗಿರೋದು. ದಿನ ನೀನು ವಾಕಿಂಗ್ ಹೋಗೋವಾಗ, ಸೀನಿಯರ್ ಕ್ಲಬ್ನಲ್ಲಿ ವ್ಯಾಯಾಮ ಮಾಡೋವಾಗ ನಾನು ನಿನ್ನ ನೋಡ್ತಾನೇ ಇರ್ತೀನಿ. ಈ ವಯಸ್ಸಿನಲ್ಲೂ ಎಷ್ಟು ಗಟ್ಟಿ ಮುಟ್ಟಾಕಿದ್ದೀಯಾ ರತನ. ರಾತ್ರಿ 7 ಗಂಟೆಗೆ ನಿನಗೋಸ್ಕರ ಪಾರ್ಕಲ್ಲಿ ಕಾಯ್ತಾ ಇರ್ತೇನೆ ರತನ. ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಅವ್ರ ಜೊತೆಗೆ ತುಳಸಿ ಮೇಡಮ್ ಬರ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಬ್ಯಾಗ್ ಕೊಡಿ ಮೇಡಮ್, ಇಲ್ಲೇ ಇಟ್ಟಿರ್ತೀನಿ, ನೀವು ಹೋಗ್ಬೇಕಾದ್ರೆ ಕೊಡ್ತೀನಿ. ಕೊಡಿ, ಅದು ಕೊಡಿ. ಡೆಕೋರೇಷನ್ಸ್ಗೆ ಏನೆಲ್ಲ ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿಬಿಡೋಣ ಮ್ಯಾಗಿ. ಆಮೇಲೆ ರಾತ್ರಿ ಪಬ್ಲಿಕ್ಗೆ ಕೆಫೆ ಕ್ಲೋಸ್ ಅಂತ ಬೋರ್ಡ್ ಹಾಕಬೇಕು. ಇಲ್ಲಾಂದರೆ ಬಂದಿರೋ ಕಸ್ಟಮರ್ಸ್ನೆಲ್ಲ ಆಚೆ ಕಳಿಸ್ಬೇಕಾಗತ್ತೆ. ಎಸ್ ಸರ್, ಎಲ್ಲ ರೆಡಿ ಮಾಡಿಸಿದ್ದೀನಿ. ಸರ್, ನೀವು ಈಗಷ್ಟೇ ಫೋನ್ ಮಾಡಿ ಪ್ರೈವೇಟ್ ಡಿನ್ನರ್ ರಿಸರ್ವೇಷನ್ ಬಗ್ಗೆ ಹೇಳಿದ್ರಿ, ಆದರೆ ಮೆನು ಏನು ಅಂತ ಹೇಳಲೇ ಇಲ್ಲ. ಅದೆಲ್ಲ ಆಮೇಲೆ ಡಿಸೈಡ್ ಮಾಡೋಣ. ಸ್ವೀಟ್ ಒಂದು ತುಳಸಿಯವ್ರು ಮಾಡ್ತಾರೆ, ಅದಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಅವ್ರಿಗೆ ಮೊದಲು ಕಿಚನ್ ತೋರಿಸ್ಬರ್ತೀನಿ, ಮಿಕ್ಕಿದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ ಸರ್. ಏನು ಸ್ವೀಟು ಮೇಡಮ್? ಹೆಸರುಬೇಳೆ ಹಲ್ವಾ ಅಂದ್ಕೊಂಡಿದ್ದೀನಿ. ಓ, ನಮ್ಮ ಸಾಬ್ ಫೇವ್ರೆಟ್ ಸ್ವೀಟು. ಓ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಏನೋ ಮಕ್ಕಳಿಗೆ ಪಾರ್ಟಿ ಕೊಡೋ ನೆಪದಲ್ಲಿ ನನಗಂತೂ ಒಂದು ಒಳ್ಳೆ ಸ್ವೀಟ್ ಸಿಗ್ತಿದೆ. ಬನ್ನಿ, ಕಿಚನ್ ತೋರಿಸ್ತೀನಿ. ಬೆಲ್ಲ. ತುಪ್ಪ ಮೊದಲೇ ಹಾಕ್ತೀರಾ ಆಮೇಲೆ? ಮೊದಲು ಬೇಕು, ಆಮೇಲೂ ಬೇಕು. ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾಗುತ್ತೆ? ಲೈಟರ್.
ಹಾ ಸಾರಿ, ಒಂದು ನಿಮಿಷ. ಎಲ್ಲಿಗೆ ಬಂತು ಹಲ್ವಾ? ಸುಟ್ಕೊಂಡ್ರ? ಆಯಿಂಟ್ಮೆಂಟ್ ತಗೊಂಬ. ದಿನ ನೀನು ವಾಕಿಂಗ್ ಹೋಗೋವಾಗ, ಸೀನಿಯರ್ ಕ್ಲಬ್ನಲ್ಲಿ ವ್ಯಾಯಾಮ ಮಾಡೋವಾಗ ನಾನು ನಿನ್ನ ನೋಡ್ತಾನೇ ಇರ್ತೀನಿ. ರಾತ್ರಿ 7 ಗಂಟೆಗೆ ಕಾಯ್ತಾ ಇರ್ತೇನೆ. ಟೆನ್ಷನ್ ಆಗ್ತಾ ಇದೆಯಾ? ನೀರು ಕುಡಿತೀರಾ? ಸದಾ ಪ್ಲೀಸ್. ಏನಾಯ್ತು? ಅದು ಸದಾ, ನೀನು ಮ್ಯಾಗಿಗೆ ಡೆಕೋರೇಷನ್ಗೆ ಹೆಲ್ಪ್ ಮಾಡಿ ಹೋಗು. ಅಲ್ಲ ಸರ್, ಅದು ಮೇಡಮ್ಗೆ ಹೆಲ್ಪು ನಾನು ಮಾಡ್ತೀನಿ, ನೀನು ಹೋಗು. ಅದು ನಮ್ಮನೆ ಅಡುಗೆ ಮನೆ ಅಸಿಸ್ಟೆಂಟ್ ಆಗಿ ಪಡೆದಿರೋ ನೀವು ಲಕ್ಕಿ ತುಳಸಿ ಮ್ಯಾಮ್. ಮ್ಯಾಗಿ ಇವ್ರು ಮಾಡಿದ ರೆಸಿಪಿ ತಿಂತಿದ್ರೆ ನಂಬರ್ 1 ಶೆಫ್ ಯಾರು ಅಂತ ನಿಂಗೆ ಕನ್ಫ್ಯೂಸ್ ಆಗತ್ತೆ. ಹೇಗಾಗಿದೆ ನೋಡಿ ಮಾಧವ್ ಅವರೇ, ರುಚಿ ಹೇಗಿದೆ ಅಂತ. ನೀವು ಮಾಡಿದ್ದೀರಿ ಅಂದಮೇಲೆ ಪರ್ಫೆಕ್ಟ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಆ ಏಲಕ್ಕಿನ ಸಿಪ್ಪೆ ಸಮೇತ ಪುಡಿ ಮಾಡಿ ಹಾಕಿದ್ರಲ್ಲ, ಒಂಥರ ವಿಶೇಷವಾದ ರುಚಿ ಬಂದಿದೆ. ನಾಗಿ ನೀನು ತಗೋ. ಸ್ವಲ್ಪ ಸಂಕೋಚ ಮಾಡ್ಕೊಂಡು ಬೇಡ ಅನ್ನೋಣ ಅನ್ಕೊಂಡೆ, ಆದ್ರೆ ಸ್ಮೆಲ್ಲಿಗೆ ಬೇಡ ಅನ್ನಕ್ ಮನ್ಸೇ ಆಗ್ತಿಲ್ಲ. ನೋಡಿದ್ರ ತುಳಸಿಯವರೇ, ನನಗೆ ಹೆಸರುಬೇಳೆ ಹಲ್ವಾ ಇಷ್ಟ ಅಂತ ಹೇಳಿದ್ರೆ ಅದೇನು ಟೇಸ್ಟ್ ಇರುತ್ತೆ ಅಂತ ನಗೋಳು. ಈಗ ನೀವು ಮಾಡಿರೋ ಹಲ್ವಾ ಸ್ಮೆಲ್ಲಿಗೆ ಕಳೆದೋಗಿದ್ದಾರೆ. ಆಸಮ್ ಮ್ಯಾಮ್, ಸೂಪರ್. ನಾನೊಬ್ಳೆ ಮಾಡಿದ್ದಲ್ಲ, ಮಾಧವ್ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಆಗಿದ್ದು. ಇಲ್ಲ ಅಂದಿದ್ರೆ ಈ ಅಡುಗೆ ಮನೆ ನೋಡಿ ನನ್ಗೇನು ತೋಚ್ತಾನೆ ಇರ್ಲಿಲ್ಲ. ನಂದೇನಿಲ್ಲ ತುಳಸಿಯವರೇ, ನೀವು ಕೆಫೆವರೆಗೂ ಬಂದು ಹಲ್ವಾ ಮಾಡಿಕೊಟ್ರಲ್ಲ, ಅದು ದೊಡ್ಡದು. ಸಾಲದಕ್ಕೆ ಕೈ ಬೇರೆ ಸುಟ್ಕೊಂಡ್ರಿ. ಅಡುಗೆ ಮನೇಲಿ ಕೆಲಸ ಮಾಡೋ ಹೆಂಗಸರಿಗೆ ಇದೆಲ್ಲ ಏನು ಹೊಸ್ತಲ್ಲ. ಈ ಹಲ್ವಾ ಮಕ್ಳಿಗೆಲ್ಲ ಇಷ್ಟ ಆದ್ರೆ ಅಷ್ಟೇ ಸಾಕು. ತಡ ಆಗ್ತಾ ಇದೆ, ನಾನೇನು ಬರ್ತೀನಿ. ಸರಿ ತುಳಸಿಯವರೇ, ತುಂಬಾ ಥ್ಯಾಂಕ್ಸ್. ಮ್ಯಾಗಿ, ತುಳಸಿಯವ್ರನ್ನ ಆಟೋಗೆ ಹತ್ತಿಸ್ತೀಯಾ? ಶೋರ್ ಸರ್, ಬನ್ನಿ ಮ್ಯಾಮ್. ಹಾಯ್ ಮ್ಯಾಮ್, ಹೌ ಆರ್ ಯು? ಐ ಆಮ್ ಫೈನ್. ಅವಿ ಅಂತೂ ಮಾವನ್ ಕೆಫೆಲಿ ಇಷ್ಟೆಲ್ಲ ಪ್ಲಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಇದೆಲ್ಲ ಪ್ಲಾನ್ ಮಾಡಿದ್ಯಾರು? ಅದು ಮ್ಯಾಮ್. ಟೇಬಲ್ ತೋರಿಸು. ಪೂರ್ಣಿ, ಸಿರಿ, ಪೂರ್ಣಿ ನೀನಿಲ್ಲಿ? ವೆಲ್ಕಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು.
ಎಲ್ಲ ಅನ್ಕೊಂಡಾಗೆ ಆಗ್ತಿದೆ. ಅವಿ ಬರ್ತಾನ ಅನ್ನೋದೊಂದೇ ಡೌಟ್ ಇರೋದು. ಸೊ ಇದೆಲ್ಲ ಸಮರ್ಥು ಅವಿನಾಶ್ ಸರ್ ಸೇರಿ ಮಾಡಿರೋ ಪ್ಲಾನಾ? ನಮ್ ಖುಷಿಗೆ ಅಂತ ಇದನ್ನೆಲ್ಲ ನೀವೇ ಮಾಡಿರೋದು ಅಂತ ನಂಗೆ ಗೊತ್ತು ಮಾವ. ಹೋಗ್ಬಾ. ಆದ್ರೂ ಸ್ವಲ್ಪ ಪೌಡ್ರು ಜಾಸ್ತಿ ಆಯ್ತೇನೋ ಅಂತ. ಆಡ್ಕೋ. ಹೋಗಿ ಬಂದ್ಮೇಲೆ ನೀನು ವಿಚಾರಿಸ್ಕೋತೀನಿ. ಮೆನಿನ್ ಬ್ಲೂ. ಪಾಪ ಕಣು, ಯಾಕೋ ಅವ್ರನ್ನ ಗೋಳಿಕೋತೀಯ? ಅವ್ರೇನ್ ಕಮ್ಮಿ ಗೋಳಿಕೋತಾರ? ಇರಮ್ಮ. ಬಾಪು 1 ನಿಮಿಷ ಇರು, ಬಂದೆ. ಮತ್ತೆ ಏನಮ್ಮ ನಿಂದು ಟೈಮ್ ಆಗ್ತಿದೆ. ಲಕ್ಷ್ಮಣ್ ಸರ್, ಇಲ್ಲಿ ಯಾಕೆ ನಿಲ್ಸಿದ್ರಿ? ಸಾರಿ ಸರ್, ದೊಡ್ಡ ಯಜಮಾನ್ರು ಹೇಳಿದ್ರು ಆಫೀಸ್ ಮುದ್ಮೇಲೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತ. ಅವ್ರು ಹೇಳಿದ್ರು ಅಂತ ಕರ್ಕೊಬಂದ್ಬಿಡ್ತೀಯಾ? ನನಗೊಂದ್ಸತಿ ಇನ್ಫಾರ್ಮ್ ಮಾಡ್ಬೇಕು ತಾನೆ. ನನಗೂ ಅವ್ರಿಗೂ ಆಗಲ್ಲ ಅಂದಮೇಲೆ ಕರ್ಕೊಬರ್ಬಾರ್ದಲ್ವಾ? ನಡೀರಿ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಪುಣ್ಯ ನೀನು. ಎಸ್, ಲುಕಿಂಗ್ ಸೋ ಬ್ಯೂಟಿಫುಲ್. ರಿಯಲಿ? ನಿಜ ಹೇಳ್ಬೇಕು ಅಂದ್ರೆ ಕೆಫೆ ಒಳಗಡೆ ಮಾಡಿರೋ ಡೆಕೋರೇಷನ್ ನನ್ಗಿಂತ ಬ್ಯೂಟಿಫುಲ್ ಆಗಿದೆ ರೀ. ಡಿನ್ನರ್ ಪಾರ್ಟಿ ಅರೇಂಜ್ ಆಗಿದೆ, ಬನ್ನಿ. ವಾಟ್? ಏನ್ ಹೇಳ್ತಿದ್ಯಾ? ಡಿನ್ನರ್ ಪಾರ್ಟಿನಾ? ಇಲ್ಲ. ಎಸ್. ನನ್ಗೆ ಈ ಜಾಗ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ ಪುಣ್ಯ? ನನ್ಗೆ ಈ ಜಾಗ ತುಂಬಾ ಇಷ್ಟ ರೀ. ಇವತ್ ನೀವ್ ಅಲ್ಲಿಗೆ ಬಂದ್ರೆ ನಿಮಗೂ ಇಷ್ಟ ಆಗತ್ತೆ, ಬನ್ನಿ. ದಿಸ್ ಇಸ್ ಟೂ ಮಚ್ ಪುಣ್ಯ. ನನ್ಗೆ ಇದಾಗಲ್ಲ ಅಂತ ಗೊತ್ತಿದ ಮೇಲೂ ಇಲ್ಲೇ ಪ್ಲಾನ್ ಮಾಡಿದ್ಯಲ್ಲ. ಏನ್ ಮಾಡೋದು, ಇವತ್ ಎಲ್ಲ ಕಡೆ ಕ್ರೌಡ್ ಇರುತ್ತೆ, ಇಲ್ಲಾದ್ರೆ ಪ್ರೈವಸಿ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ವಾಟ್ ಎವರ್ ಪುಣ್ಯ. ರೀ, ವ್ಯಾಲೆಂಟೈನ್ಸ್ ಡೇಲಿ ನನಗೆ ಬೇಜಾರ್ ಮಾಡ್ತೀರಾ? ಪುಣ್ಯ ಪ್ಲೀಸ್ ರೀ, ಪ್ಲೀಸ್ ನನಗೋಸ್ಕರ ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್ ರೀ, ಪ್ಲೀಸ್. ಹಾ ತಗೋ, ಅಂಗಡಿಗೆ ಹೋಗಿ ನನಗೆ ಸರಿ ಅನ್ಸಿದ್ದನ್ನು ತಂದಿದ್ದೀನಿ. ಇದನ್ನ ಸಿರಿಗೆ ಕೊಡು, ಖುಷಿ ಪಡ್ತಾಳೆ. ನೀನೇ ಕೊಡ್ತಾ ಇರೋದು ಅಂತ ಹೇಳು, ಖುಷಿ ಆಗತ್ತೆ ಅವಳಿಗೆ. ಸರಿನಮ್ಮ, ಹೊರಡ್ತೀನಿ. ಯು ಪ್ಲೀಸ್ ಕ್ಯಾರಿ ಆನ್. ಡೆಕೋರೇಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ? ಬ್ಯೂಟಿಫುಲ್ ಏನೋ ಹೌದು, ಆದ್ರೆ ನಿನ್ನಷ್ಟು ಬ್ಯೂಟಿಫುಲ್ ಏನಿಲ್ಲ ಬಾಸ್. ನಾಚ್ಕೊಂಡಾಗ್ಲೂ ಇನ್ನೂ ಮುದ್ದಾಗಿ ಕಾಣಿಸ್ತೀಯ ಬಾಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಾಸ್. ಥ್ಯಾಂಕ್ ಯು. ಫೋಟೋ ಕಳಿಸಿದ್ರೆ ತುಳಸಿಯವರು ಖಂಡಿತ ಖುಷಿ ಪಡ್ತಾರೆ. ಪ್ರಸಾದ್, ಯಾಕಪ್ಪ ಆಚೆ ನಿಂತಿದ್ಯಾ? ಚಳಿ ಬೇರೆ ಇದೆ, ಒಳಗ್ ಬಾ. ಆಚೆ ಯಾಕೆ ನಿಂತಿದ್ದೆ, ಒಳಗೆ ಬಾ ಅಂತ ನೀವೇನೋ ಕರಿತೀರತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಮಾವ ಬಂದರೆ ಒಳಗೆ ಯಾಕೋ ಬಂದಿದ್ದೆ, ಕೆಲ್ಸಕ್ಕೆ ಬಾರ್ದವನೇ ಅಂತ ಬೈತಾರೆ. ನಾವೇನು ಮಾಡೋಣ ಹೇಳಿ? ನೋಡಿ,
ಅವೆಲ್ಲ ಸಾವಾಸನೇ ಬೇಡ. ಬಂದಿರೋ ಕೆಲಸ ಬೇಗ ಮುಗಿಸ್ಕೊಟ್ಬಿಟ್ರೆ ನಾವು ಹೊರಟ್ಬಿಡ್ತೀವಿ. ಅಲ್ಲಪ್ಪ ಅಮ್ಮ ಹೇಳಾಯ್ತಲ್ಲ ಅವ್ರು ಬರಲ್ಲ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ದುಡ್ಡು ಕೊಡು. ಆ ಮುದ್ಕ ಬರೋಕ್ಕಿಂತ ಮುಂಚೆ ನಾವಿಲ್ಲಿಂದ ಕಳ್ಸ್ಕೋಬೇಕು. ಅಲ್ವೇ ಪುಟಿ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಹೇಳು? ಅಮ್ಮ ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಸಾಸಿವೆ ಡಬ್ಬ, ಧನಿಯಾ ಡಬ್ಬ ಅಲ್ಲಿ ಇಲ್ಲಿ ಇಟ್ಟಿರ್ತೀಯಲ್ವಾ, ಬೇಗ ಹೋಗು. ಇಷ್ಟೇನಾ ಇರೋದು? ಹೌದು ಪುಟಿ, ಮಾವ ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ದುಡ್ಡು ಉಳ್ದಿದ್ರಲ್ಲಿ ನಿನಗೆ ಕೊಟ್ಟಿದ್ದೀನಿ. ಇನ್ ನನ್ನ ಹತ್ರ ಏನಿರುತ್ತೆ ಹೇಳು? ಏನಮ್ಮ ನೀನು ದುಡ್ಡೆಲ್ಲ ಏನ್ ಮಾಡ್ತೀಯ? ಸರಿ, ಇವತ್ತಿಗೆ ಸಾಕು, ಡೋರ್ ಹಾಕು. ಅಂದ್ರೆ ಈ ಪತ್ರ ಬರ್ದಿದ್ ಇವಳ? ರಾಮ ರಾಮ, ಕಾಲ ಕೆಟ್ಟು ಹೋಯಿತು. ದಾರಿ ಬಿಡಿ ತಾತ. ಅರವತ್ತರಲ್ಲಿ ಅರಳು ಮರಳು ಅಂತ ಕೇಳಿದ್ದೆ, ಆದರೆ ಪ್ರೇಮ ಅರಳುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಲ್ಲ, ಈ ಅಜ್ಜಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಅಯ್ಯೋ ಅಯ್ಯಯ್ಯೋ, ಇಲ್ಲೇ ಬರ್ತಿದ್ದಾಳೆ ನನ್ನ ಹತ್ರನೇ. ಬರಬಾರ್ದಾಗಿತ್ತು ನಾನು. ದತ್ತೋ, ತಪ್ಪು ಮಾಡಿಬಿಟ್ಟೆ ನೀನು ಕಣೋ, ತಪ್ಪು ಮಾಡಿಬಿಟ್ಟೆ. ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ. ಆದೆ ನೀನಾದೆ ನನ್ನಾಡೋ ಸಾರಥಿ. ವಾವ್, ಅಮ್ಮ ಸೆಲೆಕ್ಟ್ ಮಾಡಿದ್ದ. ಸೋ ಬ್ಯೂಟಿಫುಲ್. ಸಾರಿ ಬಾಸ್, ನಾನೇನು ಅರೇಂಜ್ ಮಾಡಲಿಲ್ಲ ಅಂತ ಬೇಜಾರಾಗಬೇಡ. ತುಂಬ ಚೆನ್ನಾಗಿದೆ ಮಾಧವ್ ಅವರೇ. ನೀವು ಕಳಿಸಿದ ಫೋಟೋ ನೋಡಿದೆ, ಎಲ್ರ ಮುಖದಲ್ಲೂ ಖುಷಿ ಎದ್ದು ಕಾಣ್ತಾ ಇದೆ. ಪೂರ್ಣಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅಷ್ಟು ಕಡಿಮೆ ಟೈಮಲ್ಲಿ ಎಷ್ಟೆಲ್ಲ ಮಾಡಿಬಿಟ್ರಿ. ಮಾಡಿಬಿಟ್ರಿ ಅಲ್ಲ, ಮಾಡಿಬಿಟ್ವಿ ಅನ್ನಿ. ನೀವು ಎಷ್ಟೋ ಪ್ಲ್ಯಾನ್ ಮಾಡಿಕೊಟ್ರಿ, ಸಾಲದಕ್ಕೆ ಹಲ್ವಾ ಮಾಡಿಕೊಟ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿರಿ ಸಮರ್ಥ್ಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೊಂಡ್ರಿ. ಒಟ್ಟಿನಲ್ಲಿ
ಸರ್ಪ್ರೈಸ್ ಆಗೇ ಇರುವಾಗ ಮಾಡಿದ್ರಿ. ಶ್ರೇಯಸ್ ಎಲ್ಲ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ನಿಮ್ಮ ದೊಡ್ಡ ಗುಣ ಮಾಧವ್ ಅವರೇ. ಅಯ್ಯೋ ದೊಡ್ಡ ಮಾತು. ನೀವೇನು ಊಟ ಮಾಡ್ತಾ ಇದ್ದೀರಾ? ಮಾವ ಬೇಗ ಊಟ ಮಾಡ್ಕೊಂಡು ಆಚೆ ಹೋದ್ರು. ಪಾಪು ಸಿರಿ ಅಲ್ಲಿ ಕರೆಂಟ್ ಬೇರೆ ಇಲ್ಲ. ಈಗ ತಾನೇ ತಟ್ಟೆಗೆ ಹಾಕೊಂಡು ಬಂದು ಕೂತ್ಕೊಂಡೆ, ಅಷ್ಟರಲ್ಲಿ ನಿಮ್ಮ ಫೋನ್ ಬಂತು. ಹಾಗಾದರೆ ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಆಯಿತು. ಅಯ್ಯೋ ಖಂಡಿತ ಇಲ್ಲ. ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಅಂದ್ರಿ, ನಿಮ್ದು ಊಟ ಆಯ್ತಾ? ಮಾಡಬೇಕೀಗ. ಒಬ್ರೇನಾ? ಇಲ್ಲ, ಫ್ರೆಂಡ್ ಇದ್ದಾರೆ, ವಿಡಿಯೋ ಕಾಲ್ನಲ್ಲಿದ್ದಾರೆ, ಊಟಕ್ಕೆ ಕಂಪನಿ ಕೊಡ್ತಾರೆ. ಈ ರಾತ್ರಿ ಇಲ್ಲಿ ಕರ್ಕೊಂಡ್ಬಂದಿದ್ದಾಳಲ್ಲ, ಪಕ್ಕ ಸೈಕೋನಿಗಳು. ನಾವೆಲ್ಲಿದ್ದೀವಿ ಅಂತ ನೆನಪಿದ್ಯಾ ಹಾನಿ? ನಾವು ಫಸ್ಟ್ ಡೇ ಮೀಟ್ ಮಾಡಿದ್ವಲ್ಲ, ಬೆಳಿಗ್ಗೆ ಎಲ್ಲ ಮಾಲ್ ಸುತ್ತಾಡಿ ರಾತ್ರಿ ಇದೇ ಜಾಗದಲ್ಲಿ ಬಂದು ನಿಂತಿದ್ವಿ. ಇನ್ಫ್ಯಾಕ್ಟ್ ಇಲ್ಲಿಂದ ಬ್ಯಾಂಗ್ಳೂರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀನು ಇಲ್ಲಿ ಕರ್ಕೊಂಡು ಬಂದಿದ್ದೆ, ನೆನಪಿದ್ಯಾ? ಯಾ, ಐ ರಿಮೆಂಬರ್. ಯು ಹ್ಯಾವ್ ಟು. ಅಲ್ಲಿಂದ ಇಲ್ಲಿಗೆ ವಿ ಹ್ಯಾವ್ ಕಮ್ ಎ ಲಾಂಗ್ ವೇ ಅಬಿ. ಯಾ ಡೀಮ್ಸ್, ಐ ಆಮ್ ಸಾರಿ. ನಿನಗೆ ಕೊಡಬೇಕಾಗಿರೋ ಟೈಮ್ ಸ್ಪೇಸ್ ನನ್ನ ಕೈಲಿ ಕೊಡೋಕ್ಕಾಗ್ತಿಲ್ಲ. ಹಾಗಂತ ನಾನು ನಿನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಯು ಆರ್ ಅವಾಯ್ಡಿಂಗ್ ಮೀ ಅಬಿ. ನೀನು ಮೊದಲಿನ ಥರ ಇಲ್ಲ. ಈಗ ಬಿಸ್ನೆಸ್ ನೋಡ್ಕೊಳ್ಳೋಕೆ ಶುರು ಮಾಡಿದೆ ಅಂತ ನನ್ನ ಕಂಪ್ಲೀಟಾಗಿ ಮರ್ತ್ಬಿಟ್ಟಿದ್ಯಾ ನೀನು. ನೋ ಡೀಪ್ಸ್, ನಮ್ಮ ವಿಚಾರ ಆಗಲೇ ಮನೆಯವರು ಕೆಲವರು ಗೊತ್ತಾಗಿದೆ. ಸೊ ವಿಚಾರ ತುಂಬಾ ಸೀರಿಯಸ್ ಆಗಿದೆ. ಪ್ರೋಸೆಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಕಷ್ಟ? ಏನು ಕಷ್ಟ? ಕಷ್ಟ ಆಗ್ತಿದೆ ಅಂತ ನನ್ನ ಬಿಟ್ಬಿಡ್ತೀಯಾ ನೀನು? ಹಾಗಲ್ಲ ಡೀಪ್ಸ್, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಇವತ್ತಿದೆಲ್ಲ ಬೇಕಾ? ಈ ಡಿಸ್ಕಷನ್ನ ನಾವು ಇನ್ನೊಂದಿನ ಇಟ್ಕೊಳ್ಳೋಣ. ಸದ್ಯಕ್ಕೆ ಬಾಯಲ್ಲಿ. Come on, Abhi. Will you marry me? ನೀನ್ ಯಾಕೆ ಹಾಲು ತರೋಕೋದೆ? ಹೊರಗಡೆ ಓಡಾಡಿ ಸುಸ್ತಾಗಿರ್ತೀಯ ಅಂತೆಲ್ಲ ಹೇಳೇ ಇಲ್ವಲ್ಲ ಮಾವ. ನಿಮ್ಮ ಮಗ ನನ್ನ ಜೊತೆ ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ, ಮರ್ತ್ಬಿಟ್ರಾ? ನೋಡು, ಇಷ್ಟು ದಿನ ಈ ತುಂಟಾಟನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ. ಮಿಸ್ ಮಾಡ್ಕೊಳ್ಳಿ ಅಂತ ಅಂದಿದ್ಯಾರು? ನಿಮ್ಮ ಮಗ ಮಾತಾಡಬೇಡ ಅಂದ್ರಂತೆ, ನೀವು ಅದಕ್ಕೆ ಒಪ್ಕೊಂಡ್ಬಿಟ್ರಿ. ನನ್ನ ಮಗಳ ಹತ್ರ ಮಾತಾಡ್ತೀನಿ ಅಂತ ಹಠ ಹಿಡಿಬೇಕಿತ್ತು. ಮಗ ಅಲ್ವಾ, ಇಲ್ಲ ಅನ್ನೋದಕ್ಕೆ ಮನ್ಸಾಗ್ಲಿಲ್ಲ. ನಿಮ್ಮ ಮುಖ ತೋರಿಸ್ಬೇಡಿ ಅಂದವನು ಮನೆಗೆ ಬಂದಿರ್ತೀನಿ ಅಂದಾಗ ಸುಮ್ಮನಾದ್ನಲ್ಲ, ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ನಿನ್ನ ಹತ್ರ ಮಾತಾಡದೇ ಇರೋದು ನನಗೆ ಸುಲಭ ಆಗಲಿಲ್ಲ ಪೂರ್ಣಿ. ಯಾಕೆಂದರೆ ಈ ಮನೇಲಿ ಜಾಸ್ತಿ ಮಾತಾಡೋದು ನಾನು ನಿನ್ನ ಹತ್ರನೇ. ಆದರೆ ಕೊನೆ ಪಕ್ಷ ನಿನ್ನ ಮುಂದೆ ಇದ್ದು ನಿನಗೆ ಕಾಳಜಿ ತೋರಿಸೋ ಅವಕಾಶ ಸಿಕ್ತಲ್ಲ ಅಂತ ಸಮಾಧಾನ ಆಯಿತು. ನಿಜ ಮಾವ, ನೀವು ಮನೇಲಿ ಇಲ್ದಾಗ ನನಗಂತೂ ನಗೋದೆ ಮರ್ತೋಗಿತ್ತು. ಒಂದ್ ಕಡೆ ಮಗು ಇಲ್ಲ ಅನ್ನೋ ನೋವು, ಇನ್ನೊಂದ್ ಕಡೆ ನೀವು ಮನೇಲಿ ಇಲ್ವಲ್ಲ ಅನ್ನೋ ಸಂಕಟ, ಆಮೇಲೆ ಇನ್ನೇನು ನೀವು ಮನೆಗೆ ಬಂದ್ರಲ್ಲ ಅನ್ನೋ ಖುಷಿ ಪಡೋ ಹೊತ್ತಿಗೆ ನೀವು ನನ್ನ ಜೊತೆ ಮಾತಾಡಬಾರ್ದು ಅನ್ನೋ ಕಂಡೀಷನ್. ಕ್ಷಮಿಸು ಮಗಳೇ, ನಾನು ನಿನಗೆ ತುಂಬ ನೋವು ಕೊಟ್ಟೆ ಅನ್ಸುತ್ತೆ. ನೀವು ಕ್ಷಮೆ ಎಲ್ಲ ಕೇಳಬಾರ್ದು ಮಾವ. ಅವಿ ನೀವು ಈ ಮನೇಲಿ ಇರೋದಕ್ಕೆ ಒಪ್ಕೊಂಡಿದ್ದು, ನೀವು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದು
ಇದೆಲ್ಲ ನನ್ನ ಸಮಾಧಾನಕ್ಕೆ ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮನ್ಸಲ್ಲೂ ನಿಮ್ ಬಗ್ಗೆ ಪ್ರೀತಿ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ನಿಮ್ಮೇಲಿನ ಕೋಪ ಆ ಪ್ರೀತಿನ ಮರೆ ಮಾಡ್ತಿದೆ ಅಷ್ಟೇ. ಇವತ್ತು ನೀವ್ ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಾಗೆ ಮುಂದೊಂದಿನ ನೀವಿಬ್ರು ಪ್ರೀತಿಯಿಂದ ಮಾತಾಡೋ ದಿನನೂ ಬಂದೇ ಬರುತ್ತೆ ಮಾವ. ಅಮ್ಮ, ಏನಾಯ್ತು? ಏನ್ ಹುಡುಕ್ತಿದ್ದೀರಾ? ನೀನ್ ಯಾಕೆ ಬಂದೆ? ನಿದ್ದೆ ಬರ್ತಾ ಇಲ್ವಾ? ಈಗ ಮಲ್ಕೋಬೇಕಮ್ಮ. ಆಗ್ಲೇ ನೀವು ಊಟ ಮಾಡಿದ್ರಾ ಇಲ್ವಾ ಅಂತ ಕೇಳೋದು ಮರ್ತು ಹೋಯ್ತು, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಂದಾಗ್ಲೇ ಆಯ್ತು ಪುಟ್ಟ. ಅಲ್ಲ, ನೀವಿನ್ನೂ ಮಲಗದೆ ಏನೋ ಹುಡುಕ್ತಾ ಇದ್ದೀರಾ, ನಾನ್ ಸಹಾಯ ಮಾಡ್ಲಾ? ಅಂಥದ್ದೇನೂ ಇಲ್ಲ ಪುಟ್ಟ, ನೀನ್ ಹೋಗಿ ಮಲ್ಕೋ. ಸರಿನಮ್ಮ, ಗುಡ್ ನೈಟ್. ಯಾಕೆ ಸುಮ್ಮನಾದೆ? ನಿನ್ಗೆ ಯಾವ ಥರ ಹುಡುಗಿ ಬೇಕು ಹೇಳು ಅಂದ್ರೂ ಅದಕ್ಕೂ ಮಾತಾಡಿಲ್ಲ. ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂದ್ರೂ ಅದಕ್ಕೂ ಮಾತಾಡಿಲ್ಲ. ಈಗ ನೋಡಿದ್ರೆ ವಿಷಯ ಈ ಥರ ಗೊತ್ತಾಗ್ಬೇಕಿತ್ತ ನನಗೆ? ಬ್ರೋ, ಅದು ನನ್ನ ಹತ್ರ ಹೇಳಿದ್ರೆ ಏನಾಗ್ತಿತ್ತೋ? ಯಾಕೆ ಮುಚ್ಚಿಟ್ಟೆ? ಬ್ರೋ, ಸೀರಿಯಸ್ಲಿ ನಿನಗೆ ಹೇಳ್ಬಾರ್ದು ಅಂತೇನಿರಲಿಲ್ಲ, ಬಟ್ ನಾನೇ ಕನ್ಫ್ಯೂಷನ್ ಅಲ್ಲಿದ್ದೆ. 3 years ಇಂದ ದೀಪಿಕಾ ನೋಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಅವಳ ವಿಚಾರದಲ್ಲಿ ನಾನೇ ಶೋರ್ ಇರಲಿಲ್ಲ. ನನ್ನ ಕಡೆಯಿಂದ ಮದುವೆ ಬಗ್ಗೆ ಕ್ಲಾರಿಟಿ ಇಲ್ಲದೆ ನಿನ್ನ ಹತ್ರ ಹೇಗೆ ಹೇಳಕ್ಕಾಗುತ್ತೆ? 3 years ಆದ್ರೂ ಶೋರ್ ಇಲ್ಲ ಅಂದ್ರೆ ಏನಬ್ಬಿ? ಈಗ ನೋಡಿದ್ರೆ ಇಷ್ಟು ಈಸಿಯಾಗಿ ಒಪ್ಕೊಂಡಿದ್ಯಾ ಅಂದಮೇಲೆ ಶೋರ್ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಅವಿ, ಕೋಪ ಮಾಡ್ಕೋಬೇಡ. ಇಂಥ ವಿಷಯ ಮಾತಾಡೋಕ್ಕೆ ಅವನಿಗೂ ಹೆಸಿಟೇಷನ್ ಇರುತ್ತೆ ಅಲ್ವಾ? ಮೇ ಬಿ ಇಷ್ಟೆಲ್ಲ ಆದಮೇಲೆ ಅವನೇ ನಿನ್ನ ಹತ್ರ ಮಾತಾಡ್ತಿದ್ನೇನೋ. ಇವತ್ತು ಮಾತಾಡೋಕ್ಕೆ ಹೆಸಿಟೇಷನ್ ಇರ್ತಿರಲಿಲ್ಲ ಅಂದ್ರೆ ಮೊನ್ನೆ ಅಷ್ಟು ಸಲ ಕೇಳಿದಾಗ ಹೆಸಿಟೇಷನ್ ಇಲ್ಲದೆ ವಿಷಯ ಹೇಳ್ಬೋದಿತ್ತಲ್ಲ. ಮದುವೆ ಅಂದ್ರೆ 2 ಫ್ಯಾಮಿಲಿ ವಿಷಯ, ಯಾರು ಒಬ್ರು ಡಿಸೈಡ್ ಮಾಡೋದಲ್ಲ. ಅಲ್ಲ ಅವಿ. ಚಿಕ್ಕಮ್ಮ, ನೀವು ಪೂರ್ಣಿಯ ಮನೆ ಸೊಸೆಯಾಗಿ ಎಲ್ಲ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೋಗ್ತಿದ್ದೀರಾ. ಈಗ ಇವನ್ ಮದುವೆ ಆಗ್ತಿರೋ ಹುಡುಗಿನೂ ಹಾಗೆ ಇರ್ಬೇಕಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ನಮಗೆ? ಅವಳು ಯಾರೋ, ಅವಳ ಮನೆಯವರು ಯಾರೋ, ಆ ಹುಡುಗಿ ನಮ್ಮ ಮನೆಗೆ ಹೊಂದುತ್ತಾಳೋ ಇಲ್ವಾ ಅಂತ ಗೊತ್ತಿಲ್ಲದೆ ಅದು ಹೇಗೆ ಮದುವೆಗೆ ಒಪ್ಕೊಳಕ್ಕಾಗತ್ತೆ? ಯು ಹ್ಯಾವ್ ಡಿಸಪಾಯಿಂಟೆಡ್ ಮಿ ಅಭಿ. ಚಿಕ್ಕಮ್ಮ, ಅಭಿ ಬಾ ಒಳಗೆ. ಏನೋ ಹೇಳಬೇಕು ಅನ್ಕೊಂಡಿದ್ಯಾ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಅಭಿ ನಿನ್ನೆ ಹಾಗೆ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಬೇಜಾರೇನೋ ಆಯ್ತು ಚಿಕ್ಕಮ್ಮ, ಆದರೆ ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಯ್ತಾ ಅಂತ ಕೇಳಕ್ ಬಂದು. ನಿನ್ನಿಂದನಾ? ಯಾಕಪ್ಪ? ಅಲ್ಲ, ನೀವು ದೀಪಿಕಾ ನಂಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರಿ, ಬಟ್ ಸ್ಟಿಲ್ ನಾನು ಅವಳ ಪ್ರಪೋಸಲ್ನ ಒಪ್ಕೊಂಡಲ್ಲ. ನೀನು ಅವತ್ತು ನನಗೆ ಒಪಿನಿಯನ್ ಕೇಳಿದೆ, ನಾನು ಹೇಳಿದೆ. ನನ್ನ ಒಪಿನಿಯನನ್ನು ನೀನು ಒಪ್ಕೊಳ್ಬೇಕು ಅಂತೇನಿಲ್ವಲ್ಲ. ನನಗೆ ನನ್ನ ಮಾತು ನಡಿಬೇಕು ಅನ್ನೋದಕ್ಕಿಂತ ನೀನು ನೆಮ್ಮದಿಯಿಂದ ಇರೋದು ಮುಖ್ಯ. ಇಷ್ಟು ವರ್ಷ ನಾನು ನಮ್ಮನ ಸ್ಥಾನನ ತುಂಬೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಮುಂದೆನೂ ನನಗೆ ಬೇಕಾಗಿರೋದು ನನ್ನ ಮಕ್ಕಳು ಖುಷಿನೇ ಅಭಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಸೀರಿಯಸ್ಲಿ ನಾನು ದೀಪಿಕಾನ ಒಪ್ಕೋತೀನಿ ಅಂತ ನನಗೆ ಕನ್ಫರ್ಮ್ ಇರಲಿಲ್ಲ, ಬಟ್ ಅವಳು ನನ್ನ ಬಗ್ಗೆ ತುಂಬಾನೇ ಸೀರಿಯಸ್ ಆಗಿದ್ಲು. ನಾನು ಅಷ್ಟೆಲ್ಲ ಅವಾಯ್ಡ್ ಮಾಡಿದ್ಲು, ಅವಳು ತುಂಬಾ ಫರ್ಮ್ ಆಗಿದ್ಲು. ಅದು ನಂಗೆ ತುಂಬಾನೇ ಖುಷಿ ಆಯಿತು. ಸೊ ಅವಳನ್ನ ಮದುವೆ ಆದರೆ ಅವಳು ಖುಷಿ ಆಗುತ್ತೆ ಅಂತಾದರೆ ಆಗೋಣ ಅಂತ ಡಿಸೈಡ್ ಮಾಡಿದೆ. ಆಸ್ ಯು ವಿಶ್ ಅಭಿ. ಆದರೆ ಚಿಕ್ಕಮ್ಮ, ರೋ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾನೆ. ನೀನು ವಿಷಯ ಹೇಳಿರಲಿಲ್ಲ ಅಂತ ಕೋಪ ಅವನಿಗೆ. ಈಗ ನಾನು ಏನು ಮಾಡಲಿ ಚಿಕ್ಕಮ್ಮ? ನನಗಿರೋದು ಒಂದೇ ಹೋಪು, ಅದು ನೀವು.
ನೀವು ಮಾತಾಡಿದ್ರೆ ಬ್ರೋ ಖಂಡಿತ ಇಲ್ಲ ಅನ್ನಲ್ಲ. ಹೇಗಾದರೂ ಮಾಡಿ ಅಣ್ಣನ ಕನ್ವಿನ್ಸ್ ಮಾಡಿ ಚಿಕ್ಕಮ್ಮ. ಪ್ಲೀಸ್. ಶೋ, ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಯಾರಪ್ಪ ನೀನು? ಗೀಸರ್ ರಿಪೇರಿ ಮಾಡೋರು ತಾತ. ಓ, ದಂಟಿಂಡ ನೀನ್ ಕರ್ಸಿದ್ದ? ಹ್ಞೂ ಮತ್ತೆ ಇಲ್ಲ 5 ಗಂಟೆಗೆ ಬಂದು ನಮ್ಮನ್ನ ಎಬ್ಸಿ ರಗಳೆ ಮಾಡ್ತಿರಲ್ಲ, ಯಾಕೆ ಬೇಕು ನಾನೇ ಕರೆಸ್ತೆ. ಹಾಗೆ. ಅಲ್ಲಪ್ಪ, ಹಬ್ಬದ ದಿವಸನೂ ಬಂದಿದೆಯಲ್ಲ ಕೆಲಸಕ್ಕೆ. ಡಬಲ್ ರೇಟ್ ಕೊಡ್ತೀವಿ ಅಂದ್ರೆ ನಮ್ಗೆ ಯಾವ್ದೇನಾದ್ರೆ ಏನು ಸರ್? ಡಬಲ್ ರೇಟಾ? ಸರಿ, ನೀಟಾಗಿ ಕೆಲಸ ಮಾಡಿ ಹೋಗು. ಇನ್ನೊಂದು 10 ವರ್ಷ ಯಾವ ಕಂಪ್ಲೇಂಟು ಬರಬಾರ್ದು. ಸರಿ, ಹೋಗು. ತುಳಸಿ, ಅವನ್ ರಿಪೇರಿ ಮಾಡಿದ್ಮೇಲೆ ದುಡ್ಡು ಕೊಟ್ಟು ಕಳ್ಸಮ್ಮ. ಹಾ ಮಾವ. ತುಳಸಿ, ಹಣ್ಣು ಹೂವು ತಗೊಂಡಿದೀಯಮ್ಮ? ಹ್ಞೂ ಮಾವ, ಎಲ್ಲ ತಗೊಂಡಿದ್ದೀನಿ. ದಂಡಪಿಂಡ ತೊಡೋಣ. ತಾತ ಬಸ್ಸು. ಇವತ್ತು ಹಬ್ಬ. ಕ್ಯೂ ಎಷ್ಟು ಉದ್ದ ಇರುತ್ತೋ ಏನು ಕಥೆಯೋ, ದರ್ಶನ ಯಾವಾಗ ಆಗುತ್ತೋ ಅಂತನೋ ಆತಂಕ ನನಗೆ. ಶೇಷು, ನಡಿಯಪ್ಪ ನೀನು. ನೀವು ಹೋಗಿ ಬಂದಿರತ್ತಣ್ಣ, ನಾನು ಬೆಳಿಗ್ಗೆನೆ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ. ನಾನಿಲ್ಲಿ ಸಂಜೆ ನಾಟಕದ ತಯಾರಿ ಮಾಡ್ತಿರ್ತೀನಿ. ಓ, ಸರಿ. ಸ್ಟೇಜು ಸ್ವಲ್ಪ ಗಟ್ಟಿಯಾಗಿರ್ಲಿ, ಈ ದಂಡಪಿಂಡದ ಭಾರ ತಡಿಬೇಕಲ್ಲ. ತಾತ ದತ್ತಣ್ಣ, ನಾನೇನು ಬರ್ತೀನಿ. ಅಮ್ಮ ತುಳಸಿ, ನಾನು ಬರ್ಲಾ? ತುಳಸಿ, ಕೀ ತಗೊಂಡಿದೀಯಾ? ಬೀಗ ಸರಿಯಾಗಿ ಭದ್ರವಾಗಿ ಹಾಕೊಂಡ್ವಾ? ಅಲಂಕಾರ ಎಲ್ಲ ನೋಡಿದೆಯಾ ತುಳಸಿ? ಇಲ್ಲಿ ಹೊರಗಡೆನೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಗರ್ಭಗುಡಿ ಒಳಗೆ ಇನ್ನೆಷ್ಟು ಚೆನ್ನಾಗಿರುತ್ತೋ. 2 ಕಣ್ಣು ಸಾಲದು ಅನ್ಸುತ್ತೆ ನೋಡಕ್ಕೆ. ಹ್ಞೂ ಮಾವ. ಹಾಗಾದ್ರೆ ರಾತ್ರಿ ನಾಟಕ ಪಕ್ಕನಾ? ನಮ್ಮ ತಾತ ಒಂದ್ಸಲ ಮಾತು ಕೊಟ್ರೆ ಮುಗೀತು. ನಮ್ಮ ತಾತನ ಮಾತು ಬರೀ ಮಾತಲ್ಲ, ಶಾಸನ. ತಾತ ನಾಟಕ ಎಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಲಕ್ಷಣವಾಗಿ ಇವ್ರು ನಾಟಕ ಮಾಡ್ಕೊಂಡಿರೋದು ಬಿಟ್ಟು ನಮ್ಮ ಕೇಳು ಮಾಡಿಸ್ತಾರಲ್ಲ, ಅದೇ ಕರ್ಮ. ಯಾಕೋ ಹಾಗೆ ಹೇಳ್ತೀಯಾ? ನೋಡಕ್ ಮಜಾ ಇರತ್ತೆ, ಸುಮ್ಮನಿರು. ಹೌದು, ತಾತ ಚೆನ್ನಾಗಿ ಆಕ್ಟ್ ಮಾಡ್ತಾರ? ಕೇಳ್ತಿಯಲ್ಲ ಬಾಸ್, ನಟ ಭಯಂಕರ. ನಮ್ಮ ತಾತನ ಮೀರಿಸೋ ಮಹಾ ನಾಟಕಗಾರ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ದಂಡಪಿಂಡ, ನನ್ನ ಬಗ್ಗೆ ಏನಾದ್ರು ಅಂದಿಯಾ? ಅಯ್ಯೋ, ಅಷ್ಟೊಂದು ಧೈರ್ಯ ನನಗೆ ಎಲ್ಲಿಂದ ಬರ್ಬೇಕು ಹುಲಿಯ? ಅಲಂಕಾರ ತುಂಬಾ ಚೆನ್ನಾಗಿದೆ ಅಂತಂದೆ. ಆಯ್ತು, ನೀನ್ ಹೇಳ್ದೆ, ನಾನು ನಂಬದೆ. ನಡೀರಿ. ಅಯ್ಯಯ್ಯೋ, ಇಷ್ಟು ಉದ್ದ ಕ್ಯೂನಾ? ಮಾಮ್, ನಾನಂತೂ ಇದ್ರಲ್ಲಿ ನಿಲ್ಲಲ್ಲ. ಅಮ್ಮ, ಬುಟ್ಟಿ ಕೊಡಿ. ಪರವಾಗಿಲ್ಲಮ್ಮ, ನೀವು ಆರಾಮಾಗಿ ನಿಂತ್ಕೊಳ್ಳಿ, ಕೊಡಿಯಲ್ಲಿ. ಆ ವಾಟರ್ ಟ್ಯಾಂಕ್ ಪಕ್ಕದ ಪಾರ್ಕ್ಗೆ ಹೋಗಲ್ವಾ ನೀವು? ನಾನು ಅಲ್ಲೇ ವಾಕ್ ಮಾಡೋದು. ಸೀನಿಯರ್ ಸಿಟಿಜನ್ ಕ್ಲಬ್ಗೆ ನಾನೇ ಪ್ರೆಸಿಡೆಂಟು. ಸೂಪರ್ ಮಾರ್ಕೆಟಲ್ಲಿ ತರಕಾರಿಗಳು ಎಲ್ಲಿ ಫ್ರೆಶ್ ಆಗಿರುತ್ತೆ, ಅದಕ್ಕೆ ನಾವು ಯಾವಾಗಲೂ ಮಾರ್ಕೆಟಿಂದಾನೇ ತರೋದು. ಫ್ರೆಶ್ ಆಗಿರುತ್ತೆ ಅಲ್ವಾ ತುಳಸಿ? ಲೈನ್ ಮುಂದೆ ಹೋಗ್ತಾ ಇಲ್ವಲ್ಲಪ್ಪ, ಇನ್ನೂ ಎಷ್ಟೊತ್ತಾಗುತ್ತೆ? ಒಳಗೆ ಹೋಗಿರೋ ಭಕ್ತರೆಲ್ಲ ಪೂಜೆ ಮುಗಿಸೋಣ, ಆಚೆ ಬಕ್ ಸ್ವಾಮಿ.
ಮಾವ ತಡ ಆಗತ್ತೆ ಅನ್ನೋದಾದ್ರೆ ನಿಮ್ಗೊಂದು ಕುರ್ಚಿ ತಂದ್ಕೊಡ್ಲಾ? ಕಾಲು ನೋಯ್ತಾ ಇದೆಯಾ? ಇಲ್ಲೆಲ್ಲಾದ್ರೂ ಒಂದು ಕುರ್ಚಿ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಯಾಕೆ ಅಷ್ಟೊಂದು ಆಸರ ಪಡ್ತೀಯಾ? ಅಲ್ಲ, ನನಗೇನು ಸುಸ್ತಾಗುತ್ತೆ? ನನಗೇನು ವಯಸ್ಸಾಗ್ಬಿಟ್ಟಿದೆ ಅಂದ್ಕೊಂಡಿದ್ಯಾ? ನೋಡು ಹಾಗೆ ನಿಂತಿದ್ದೀನಿ. ಈ ದತ್ತನ್ಗೆ ಅವೆಲ್ಲ ಏನೂ ಆಗಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ ಮೇಡಮ್, ಇವೆಲ್ಲ ಒಳಗಡೆ ಹೋಗ್ಬೋದು. ಬನ್ನಿ. ಹೊಸ ಪ್ರಾಜೆಕ್ಟ್ ಕೆಲಸ ಸರ್. ದೊಡ್ಡ ಪ್ರಾಜೆಕ್ಟ್ ಸಿಕ್ತು ಅಂತ ಬೀಗಬೇಡಿ. ನಾನು ಮನ್ಸು ಮಾಡಿದ್ರೆ ಈ ಪ್ರಾಜೆಕ್ಟ್ನು ಕಿತ್ಕೋಬೋದು. ಬಟ್ ನಾನು ಹಾಗೆ ಮಾಡಲ್ಲ. ನಿಮ್ಮ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗ್ತದೆ. ಆದರೂ ಯು ಬ್ರಿಲಿಯಂಟ್. ನಮ್ಮ ಅಣ್ಣನ್ನೇ ಬುಟ್ಟಿಗೆ ಹಾಕೊಂಡ್ರಿ. ನಿಮ್ಮ ಮಿಸ್ಸಸ್ನ ನಮ್ಮತ್ಗೆ ಪರಿಚಯ ಮಾಡಿ ಆ ಮೂಲಕ ಅಣ್ಣನ ಇಂಪ್ರೆಸ್ ಮಾಡೋ ಪ್ಲಾನ್. ನೋಡಿ, ನೀವು ಹೀಗೆಲ್ಲ ಮಾಡಿ ನಮ್ಮ ಅಣ್ಣನ ಇಂಪ್ರೆಸ್ ಮಾಡ್ಬೋದು, ನನ್ನನ್ನಲ್ಲ. ಎಲ್ಲ ಇವನ ಸೋಗ್ಲಾಡಿ ನಮ್ಮ ದಂಡಪಿಂಡಕ್ಕೆ ಏನೇನೋ ಹೇಳ್ತಿದ್ದಾನಲ್ಲ, ಯಾರವನು? ಒಂದು ಕೈ ನೋಡೇ ಬಿಡ್ತೀನಿ. ತಾತ ತಾತ ಬೇಡ ತಾತ. ಸರ್, ನಿಮ್ಮ ದೃಷ್ಟಿಲಿ ನಾನು ನಾಲಾಯಕ್ಕೆ ಇರ್ಬೋದು, ಆದರೆ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನಂಥ ಮಿಡಲ್ ಕ್ಲಾಸ್ ಲಕ್ಷಾಂತರ ಹುಡುಗರ ಅಡ್ವಾಂಟೇಜ್ ಏನು ಗೊತ್ತಾ? ವಿ ಆರ್ ಆಲ್ ಹಾರ್ಡ್ ವರ್ಕಿಂಗ್. ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಕೆಲಸ